ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ಈ ವಿಶೇಷ ಚಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ಚಳಿ ಕಾರ್ಯಕ್ರಮ ಯಾಕಂದೆ ಅಂತ ಹೇಳಿದ್ರೆ ಗೊತ್ತಾಯ್ತು ನಿಮಗೆಲ್ಲ. ಚಳಿಗಾಲ ಶುರುವಾಗಿದೆ, ಅದರಲ್ಲೂ ಚಳಿ ಜಾಸ್ತಿ ಆಗಿದೆ. ಅಂಥ ಸಂದರ್ಭದಲ್ಲಿ ಎಷ್ಟು ಜನ ವಾಕಿಂಗ್ಗೆ ಆಗಮಿಸ್ತಾ ಇದ್ದಾರೆ, ವಾಕ್ ಮಾಡ್ತಾ ಇದ್ದಾರಾ, ಎಕ್ಸರ್ಸೈಸ್ ಮಾಡ್ತಾ ಇದ್ದಾರಾ, ಹೇಗಿದೆ ಸಿಲಿಕಾನ್ ಸಿಟಿ ಮಂದಿಯ ರಿಯಾಕ್ಷನ್ ಅಂತ ಕೇಳಕ್ಕೆ ನಾನು ಒಂದೊಂದು ಸ್ಪಾಟಿಗೆ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಸರಿಯಾಗಿ ಬೆಳಗಿನ ಜಾವ 6 ಗಂಟೆ ಆಗಿದೆ. ನಾನು ಸ್ಯಾಂಕಿ ಟ್ಯಾಂಕ್ ಹತ್ರ ಇದ್ದೀನಿ. ಈ ಸ್ಯಾಂಕಿ ಟ್ಯಾಂಕ್ ಅಂದ್ರೆ ಸುಪ್ರಸಿದ್ಧ ಐತಿಹಾಸಿಕ ಕೆರೆ ಬೆಂಗಳೂರಿನದ್ದು. ಹಾಗಾಗಿ ಇಲ್ಲಿ ಬಹಳಷ್ಟು ಜನ ವಾಕಿಂಗ್ ಅಂತ ಬಂದಿರ್ತಾರೆ. ಅವ್ರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ, ಬನ್ನಿ. ರಾಜ್ಯದಲ್ಲಿ ಈ ಬಾರಿ ಅಧಿಕ ಮಳೆ ಸುರಿದ ಹಿನ್ನೆಲೆಯಲ್ಲಿ ವಾಡಿಕೆಗಿಂತ ಅಧಿಕ ಚಳಿ ಇರಲಿದೆ. ಪ್ರಸಕ್ತ ತಿಂಗಳಿನಿಂದ ಜನವರಿವರೆಗೆ ಚಳಿಯು ಜಾಸ್ತಿಯಾಗಿರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂಗಾರು ಮತ್ತು ಹಿಂಗಾರಿನಲ್ಲಿ ವಾಡಿಕೆಗಿಂತ ಅಧಿಕ ಮಳೆ ಸುರಿದಿರುವುದರಿಂದ ಮಣ್ಣು ಮತ್ತು ವಾತಾವರಣದಲ್ಲಿ ಹೆಚ್ಚು ತೇವಾಂಶ ಶೇಖರಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಮೋಡ ಕವಿದ ವಾತಾವರಣ ಕಂಡುಬರ್ತಾ ಇದೆ. ಅದೇ ತರಹ ಬೆಂಗಳೂರಿನಲ್ಲಿ ಚಳಿಯ ವಾತಾವರಣ ಹೆಚ್ಚಾಗಿದ್ದು, ಇದರ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಯೋಗ ಮಾಡಿದಾಗ ನನಗೇನು ಮಾಡೋಕ್ಕಾಗಲ್ಲ ಅನ್ನೋದನ್ನ ಕೂಡ ಮಾಡಿ ಸಾಧಿಸ್ಬಿಡ್ತೀವಿ. ಲಭ್ಯತೆ ಯೋಗ ಲಭ್ಯ ಯಾವುದು ಆಗಲ್ಲ ಅನ್ನೋದನ್ನು ಕೂಡ ಸಾಧಿಸ್ತೀವಿ ಯೋಗದಿಂದ. ಯಾಕೆ ಅಂದರೆ ಅಷ್ಟು ಶಕ್ತಿಯನ್ನು ನೀಡುತ್ತೆ. ಮನೋ ನಿಗ್ರಹವನ್ನು, ಇಂದ್ರಿಯ ನಿಗ್ರಹವನ್ನು ಅದು ನಮಗೆ ಕೊಡುತ್ತೆ. 8 ವರ್ಷದಿಂದ ನಾನು ಅದನ್ನು ಮಾಡ್ತಾಯಿದ್ದೀನಿ. ಯೋಗ ಓಡಿಸುತ್ತದೆ ರೋಗ, ಕಲಿಸುತ್ತದೆ ತ್ಯಾಗ, ಹಾಡಿಸುತ್ತದೆ ಸುರಾಗ. ಅದಕ್ಕೆ ಬನ್ನಿ ಎಲ್ಲರೂ ಬೇಗ ಮಾಡೋಣ ಯೋಗ, ಪಡೆಯೋಣ ಸರ್ವ ಆರೋಗ್ಯ ಭಾಗ್ಯ ಅಂತ. ಆರೋಗ್ಯ ಭಾಗ್ಯ ಬಂದಾಗ ತಡೆಯೋ ಶಕ್ತಿ ಬಂದೇ ಬರುತ್ತೆ ನೋಡಿ. 5 ಗಂಟೆ ಇಲ್ಲಿ 6 ಗಂಟೆಗೆ ಪ್ರಾರಂಭ ಆಗುತ್ತೆ ಅಂದರೆ ನಾವು 4 ಗಂಟೆಗೆ ಗೆದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಕಾರ್ತಿಕ ದಾಮೋದರ ದೀಪ ಹಚ್ಚಿ, ನಕ್ಷತ್ರ ದೀಪ ಅಂತ ಹೇಳ್ತೀವಿ, ಅದಕ್ಕೆ ಸ್ಪೆಷಲ್ ಬತ್ತಿ ಮಾಡಬೇಕು. ಅದೆಲ್ಲ ಮಾಡಿ ಈ ತಲೆಗೂ ನೀರು ಹಾಕ್ಕೊಂಡು ಈ ವೆದರಲ್ಲಿ ನೋಡಿ ನೋಡಿ ಬಂದಿದ್ದೀವಿ. ಅವರಿಗೆ ಇವಾಗ ಹತ್ರ 70 ವರ್ಷ ಅವರು ಬಂದಿದ್ದಾರೆ. 10 ವರ್ಷದಿಂದ ಯೋಗ ಮಾಡ್ತಾಯಿದ್ದಾರೆ. ಹೌದು ವೀಕ್ಷಕರೇ, ತಣ್ಣನೆಯ ಗಾಳಿ ಕೂಡ ಬೀಸುತ್ತಿದ್ದು ಉತ್ತರದಿಂದ ದಕ್ಷಿಣ ದಿಕ್ಕಿನತ್ತ ಗಾಳಿ ಬೀಸುತ್ತಿದೆ. ಇದರಿಂದ ಕನಿಷ್ಠ ಹಾಗೂ ಗರಿಷ್ಠ ತಾಪಮಾನದಲ್ಲಿ ಸರಾಸರಿ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕುಸಿತವಾಗುತ್ತಿದೆ. ರಾಜ್ಯದಲ್ಲಿ ಈ ಬಾರಿ ಚಳಿ ಹೆಚ್ಚಾಗಿದೆ. ಪೂರ್ವ ಹಾಗೂ ಮಧ್ಯ ಪೆಸಿಫಿಕ್ ಸಾಗರದಲ್ಲಿ ಉಷ್ಣಾಂಶ ಸಾಮಾನ್ಯ ಮಟ್ಟಕ್ಕಿಂತ ಕಡಿಮೆಯಾಗಿದೆ. ಇದರ ಪರಿಣಾಮ ಈಶಾನ್ಯ ಮಾರುತಗಳು ದುರ್ಬಲಗೊಂಡು ಚಳಿ ಹೆಚ್ಚಳಕ್ಕೆ ಕಾರಣವಾಗಿದೆ. ಉತ್ತರದಿಂದ ದಕ್ಷಿಣಕ್ಕೆ ಗಾಳಿ ಬೀಸುವ ಮೂಲಕ ಚಳಿಯ ತೀವ್ರತೆ ಮತ್ತಷ್ಟು ಹೆಚ್ಚಾಗಿದೆ. ಅಲ್ಲದೆ ಬೆಂಗಳೂರಿನಲ್ಲಿ ಗಾಳಿ ಬೀಸಲು ಪ್ರಾರಂಭವಾದರೆ ಕನಿಷ್ಠ ಹಾಗೂ ಗರಿಷ್ಠ ತಾಪಮಾನದ ಉಷ್ಣಾಂಶದಲ್ಲಿ ಇನ್ನಷ್ಟು ಏರಿಳಿತವಾಗಲಿದೆ. And I am practicing for yoga for 45 years walking. No sugar, no BP, nothing. Because of sugar only ಬಂದ್ರೇ ಡಾಕ್ಟರ್ ಹೇಳ್ತಾರೆ ವಾಕ್ ಹೋಗಿ ಅಂತ. ನನಗೇನಿಲ್ಲ. I came to Bangalore about 70, my age is 76. 18 yearsನಲ್ಲಿ ಬಂದೆ ಬ್ಯಾಂಗ್ಳೂರಿಗೆ ಆನ್ ಗೌರ್ಮೆಂಟ್ ಜಾಬ್. ಬಟ್ ಫ್ರಮ್ ದಟ್ ಆನ್ವರ್ಡ್ಸ್ ಐ ಆಮ್ ಪ್ರಾಕ್ಟಿಸಿಂಗ್ ಯೋಗ. ಚಳಿ ಅಂದರೆ ಮನೇಲೇ ಮಾಡ್ತೀವಿ. ಚಳಿ ನಮಗೆ ಗೊತ್ತಾಗೋದೇ ಇಲ್ಲ. ಬಿಕಾಸ್ ಸಿನ್ಸ್ ವಿ ಆರ್ ಆಲ್ವೇಸ್ ಇನ್ ಚಳಿ. ಮಾರ್ನಿಂಗ್ ಅವರ್ಸ್ ಈಸ್ ಆಲ್ವೇಸ್ ಚಿಲ್, either summer or winter. So I used to practice like that and laughing club but ಮನೆಯಲ್ಲೇ ಮಾಡಿಬಿಡ್ತೀನಿ. ಅದೊಂದು ಗ್ರೂಪ್ ಬೇಕು. ಮುಂಚೆ ಎಲ್ಲ ನಂದಿನಿ ಲೇಔಟ್ನಲ್ಲಿದ್ದ ಗ್ರೂಪ್ ಇತ್ತು, ಇವಾಗ ಇಲ್ಲಿ ಯಾರು ಇಲ್ಲ ಅನ್ನೆಲ್ಲ ಮನೆಯಲ್ಲೇ ಮಾಡಿಬಿಡ್ತೀನಿ. ಲಾಫಿಂಗ್ ಎಕ್ಸಸೈಸ್ ಮಿಕ್ಸಿಂಗ್ ವಿತ್ ಲಾಫಿಂಗ್ ಆ್ಯಂಡ್ ವಿತ್ ಸಿಂಪಲ್ ಎಕ್ಸಸೈಸ್ ಆಫ್ ಯೋಗ. ಯೋಗ ಸ್ವಲ್ಪ ಕಷ್ಟಪಟ್ಟು ಮಾಡಬೇಕು. ಎಷ್ಟು ಕಷ್ಟಪಟ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು ಹೆಲ್ತ್ಗೆ. ಈ ಬಾರಿ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದಲ್ಲಿಯೂ ಚಳಿ ಹೆಚ್ಚಾಗಿದೆ. ವಿಜಯಪುರ, ಬೀದರ್, ಕಲಬುರಗಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಹಾವೇರಿ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಮಂಡ್ಯ, ರಾಮನಗರ, ಶಿವಮೊಗ್ಗ ಈ ಎಲ್ಲ ಜಿಲ್ಲೆಯಲ್ಲಿ ರಾತ್ರಿ ವೇಳೆ ಚಳಿ ಅಧಿಕವಾಗಿದೆ. ಸಂಜೆ ಮುಂಜಾನೆ ಇಬ್ಬನಿ ಹೆಚ್ಚಾಗಿ ಬೀಳುತ್ತಿದೆ. ಮೋಡ ಮುಸುಕಿದ ವಾತಾವರಣ ಇದ್ದಾಗ ಹಗಲಿನಲ್ಲೂ ಚಳಿಯ ಅನುಭವ ಆಗ್ತಾ ಇದೆ. ತಂಪಾದ ಗಾಳಿ ಬೀಸುವುದರಿಂದ ಕೂಡ ಚಳಿ ಜಾಸ್ತಿ ಆಗುತ್ತಿದೆ. ಇದರ ಬಗ್ಗೆ ಅಶ್ವವೇಗ ನ್ಯೂಸ್ ವರದಿ ಮಾಡಿದೆ, ನೀವೇ ನೋಡಿ. ಗುಡ್ ಮಾರ್ನಿಂಗ್. ಇದು ಜಸ್ಟ್ ಬ್ರಿಂಗ್ ಅವೇರ್ನೆಸ್, ಪ್ರತಿ ವರ್ಷ ಮಾಡ್ತೀವಿ. So this year we are part of the Bangalore City Traffic Police. We want to join this rally and a good cause. ಅದಕ್ಕೆ ನಾವೆಲ್ಲ ಸೇರ್ಕೊಂಡು we are having a rally starting from Vidhan Soudha and at Jakkur, Greenfield Public School ಅಂತ. ಅಲ್ಲಿ we are going to wind up.
ಈ ಚಳಿ ಬಗ್ಗೆ ಏನ್ ಹೇಳ್ತೀರಿ? ಜಾಸ್ತಿ ಆಗ್ತಾ ಇದೆಯಾ? ಹೇಗಿದೆ? ಅಲ್ಲ ವಿಪರೀತ, ಎಸ್ಪೆಷಲಿ ಟುಡೇ ರೆಗ್ಯುಲರ್ ಚಳಿ ಇರುತ್ತೆ ಅಂದ್ಕೊಂಡು, ಬಟ್ ಡ್ರಿಸ್ಲಿಂಗ್ ಇಸ್ ಆಲ್ಸೋ ದೇರ್. ವಾಟ್ ಎವರ್ ಇಟ್ ಇಸ್, ವಿ ಆರ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು. ಕಳೆದ ವರ್ಷ ಮಳೆ ಕಡಿಮೆ ಇತ್ತು, ಆದರೆ ಈ ಬಾರಿ ವಾಡಿಕೆಗಿಂತ ಅಧಿಕ ಮಳೆಯಾಗಿದೆ. ಈ ಎಲ್ಲ ಕಾರಣಗಳಿಂದ ರಾಜ್ಯದಲ್ಲಿ ಚಳಿ ಅಧಿಕವಾಗಿದೆ. ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶ ಕುಸಿತವಾಗಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದ್ರು. ಅದರಂತೆ ಈ ಬಾರಿ ಬೆಂಗಳೂರಿನಲ್ಲಿ ತುಂಬಾನೇ ಚಳಿಗಾಲ ಇದ್ದರೂ ಚಳಿಗಾಲ ಲೆಕ್ಕಿಸದೆ ಮಳೆಯಲ್ಲಿಯೂ ಜನರು ವಾಕಿಂಗ್ ಮಾಡ್ತಾ ಇರುವ ದೃಶ್ಯ ಕಂಡು ಬಂದಿದ್ದು ಹೀಗೆ. ಚಳಿಯನ್ನ ಲೆಕ್ಕಿಸದೆ ಜನರು ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಮಾಡುತ್ತಾ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸುತ್ತಿದ್ದಾರೆ ಅಂತಾನೆ ಹೇಳಬಹುದು. ನಮ್ಮ ಅಶ್ವವೇಗ ನ್ಯೂಸ್ ಚಳಿ ಬಗ್ಗೆ ವರದಿ ಮಾಡುವ ಸಮಯದಲ್ಲಿ ವಿಶ್ವ ಏಡ್ಸ್ ದಿನ ರ್ಯಾಲಿ ನಡೆಸುವ ದೃಶ್ಯ ಕಂಡು ಬಂದಿದೆ. ಏನ್ ಹೇಳ್ತಾರೆ ನೀವೇ ಕೇಳಿಸ್ಕೊಳ್ಳಿ. Even rain can't stop us, so we are giving awareness to the AIDS. So today as a bike rally we are contributing to this. Thank you. ಇದು ವರ್ಲ್ಡ್ ಏಡ್ಸ್ ಡೇ ಅಂತ ಇವತ್ತು ಸೆಲೆಬ್ರೇಷನ್ ಏನು ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಫಾರ್ ಆಲ್ ದ ಪಬ್ಲಿಕ್ ದಟ್ ವಿತ್ ಲಯನ್ಸ್ ಕ್ಲಬ್, ಗ್ರೀನ್ಫೀಲ್ಡ್ ಪಬ್ಲಿಕ್ ಸ್ಕೂಲ್ ಮತ್ತು ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನು. ಸೊ ಐ ಆಮ್ ದ ಟ್ರಾಫಿಕ್ ವಾರ್ಡನ್ ಹಿಯರ್ ಆ್ಯಂಡ್ ಆಲ್ಸೋ ಐ ಆಮ್ ಫ್ರಮ್ ದ ಗ್ರೀನ್ಫೀಲ್ಡ್ ಪಬ್ಲಿಕ್ ಸ್ಕೂಲ್. ಸೊ ಎಲ್ಲರೂ ಸೇರಿ ನಾವು ವಿ ಆರ್ ಕ್ರಿಯೇಟಿಂಗ್ ದ ಅವೇರ್ನೆಸ್. ಒಟ್ನಲ್ಲಿ ರಾಜಧಾನಿಯಲ್ಲಿನ ಜನ ಉದ್ಯಾನಗಳಲ್ಲಿ ಎಂದಿನಂತೆ ಉತ್ಸಾಹದಿಂದ ವಾಕ್ ಮಾಡ್ತಿದ್ದಾರೆ, ಯೋಗ ಮಾಡ್ತಿದ್ದಾರೆ, ಹುರುಪಿನಿಂದ ಸ್ವೆಟರ್ ಇಲ್ಲದೆ ಓಡಾಡ್ತಿದ್ದಾರೆ. ಇದೆಲ್ಲ ನೋಡಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ಜನರ ಧೈರ್ಯಕ್ಕಂತೂ ಮೆಚ್ಚಲೇಬೇಕು. ಮಾಗಿಯ ಚಳಿ, ತುಂಬಾ ಚಳಿ, ಆ ಚಳಿಯಲ್ಲೂ ಬಹಳಷ್ಟು ಮಳೆ, ಇದೆಲ್ಲದರ ಮಧ್ಯೆ ವಾಕಿಂಗ್ಗೆ, ಎಕ್ಸರ್ಸೈಸ್ಗೆ ಜನ ಹಾಗೆ ಬರ್ತಾನೆ ಇದ್ದಾರೆ, ಯೋಗ ಕೂಡ ಮಾಡ್ತಾರೆ. ನೋಡಿ, ಇವತ್ತು ಬೆಳಗಿನ ಜಾವ 5:30 ಪ್ರಾರಂಭ ಮಾಡಿದ್ದೀವಿ ಅಶ್ವವೇಗ ನ್ಯೂಸ್ನ ವತಿಯಿಂದ. ಸಾಂಕಿ ಟ್ಯಾಂಕ್ ಇಂದ ಹಿಡಿದು ವಿಧಾನಸೌಧ ಆಯ್ತು, ಅದಾದ್ಮೇಲೆ ಕಬ್ಬನ್ ಪಾರ್ಕ್, ಈಗ ನಾನು ಲಾಲ್ಬಾಗ್ ಅಲ್ಲಿ ಎಲ್ಲವನ್ನ ಮುಗಿಸಿ ನಿಮ್ಮ ಹತ್ರ ಮಾತನಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಕೊನೆಯದಾಗಿ ಅರ್ಥ ಆಗಿದ್ದಿಷ್ಟೇ, ಪೀಪಲ್ ಆರ್ ವೆರಿ ಪಾಸಿಟಿವ್ ಮೈಂಡೆಡ್. ಯಾರಿಗೂ ಚಳಿ ಅಂತ ಬೇಸರನೇ ಇಲ್ಲ, ಖುಷಿಯಲ್ಲಿದ್ದಾರೆ, ಖುಷಿಯಿಂದ ವಾಕ್ ಮಾಡ್ತಾ ಇದ್ದಾರೆ. ಹೆಲ್ತ್ ಬೇಕು ಅಂದ್ರೆ ವಾಕ್ ಬೇಕು, ವಾಕ್ ಬೇಕು ಅಂದ್ರೆ ಚಳಿ ಬೇಡ, ಮಳಿ ಬೇಡ, ಗಾಳಿ ಯಾವುದಕ್ಕೂ ಲೆಕ್ಕಿಸದೆ ನಾವು ವಾಕ್ ಮಾಡ್ತೀವಿ ಅನ್ನೋ ಒಂದು ಸಕಾರಾತ್ಮಕ ಮಾತುಗಳನ್ನ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚೇನು ಬೇಕು? ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. Ashwavega English News. Coming soon. Your channel, your voice, your trust.